ದುರ್ಗಾ ಲರ್ನಿಂಗ್ ಪ್ಲಾಟ್ಫಾರ್ಮ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದೊಳಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ 2026 ಕುರಿತಂತೆ ಈ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಮುಖ ಪ್ರಶ್ನೋತ್ತರಗಳ ಕುರಿತು ನಾವು ಚರ್ಚೆ ಮಾಡಲಿದ್ದೇವೆ. ಪದೇ ಪದೇ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನ ಹೆಂಗಪ್ಪ ಅಂತಂದ್ರೆ ಇಂಗ್ಲೀಷಿನಂತೆ ಕಬ್ಬಿಣದ ಕಡಲೆ ಆಗಿಬಿಡುತ್ತೆ ಈ ಬಿ ಎಡ್ ಮಾಡಿದವ್ರಿಗೆ. ಯಾಕಪ್ಪ ಅಂತಂದ್ರೆ ಅಲ್ಲಿ ನಾವು ಓದೋದೇ ಬೇರೆ ಆಗಿರ್ತದೆ, ಸೊ ಇಲ್ಲಿ ಪ್ರಶ್ನೆ ಬಂದಿರೋದೇ ಬೇರೆ ಆಗಿರುತ್ತೆ. ಸೊ ಅಪ್ಲೈಡ್ ಪ್ರಶ್ನೆಗಳು ಹೆಚ್ಚಾನುಚ್ಚ ಕೇಳ್ತಕ್ಕಂಥದ್ದು ನಾವು ಕಾಣ್ತೀವಿ. ಸೊ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ರಿಪೀಟೆಡ್ ಪ್ರಶ್ನೆಗಳನ್ನು ಏನು ಮಾಡ್ತಾ ಇದ್ದೀನಿ, ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಬಂದುಬಿಟ್ಟು ಪ್ರಶ್ನೆ 1, ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಎಂಬ ಪ್ರಶ್ನೆ ಇದೆ. ಸೊ ಇದಕ್ಕೆ ಆಪ್ಷನ್ ಬಂದುಬಿಟ್ಟು ಎಡ್ವರ್ಡ್ ಎಲ್ ಥಾರ್ನ್ಡೈಕ್, ಬಿ ಎಫ್ ಸ್ಕಿನ್ನರ್, ಸಿಗ್ಮಂಡ್ ಫ್ರಾಯ್ಡ್, ಜೀನ್ ಪಿಯಾಜಿ ಅಂತಕ್ಕಂಥದ್ದು. ಸೊ 4 ಆಪ್ಷನ್ಗಳಿರ್ತಕ್ಕಂಥದ್ದು. ಸೊ ನೋಡಿರಿ, ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ನಿಮ್ಗೆ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನ ಅಂತಂದೇಳಿ. ಸೊ 2 ಇರ್ತಕ್ಕಂಥದ್ದು ನೀವು ನೋಡ್ರಿ ಆಯ್ಕೆ ಮಾಡ್ಕೊಳ್ರಿ, ಸರಿಯಾದ ರೀತಿ ಆಯ್ಕೆ ಮಾಡಿರಿ. ಈ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತಂದ್ರೆ ನಾವು ಸಿಗ್ಮಂಡ್ ಫ್ರಾಯ್ಡ್ರವರನ್ನ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತೀವಿ. ಹಾಗಾದ್ರೆ ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರಿತೀವಿ ಅಂತಂದೇಳಿ ನೋಡ್ರಿ. ಸೊ ಒಂದು ಕ್ಲೂ ಕೊಡ್ತೀನಿ ನಿಮ್ಗೆ, ಗೆಸ್ ಮಾಡಿರಿ. ಇಲ್ಲಿ ನೋಡ್ರಿ, ಇವರು ಕಲಿಕೆಯ ಮೇಲೆ ಪ್ರಯತ್ನ ಮತ್ತು ಪ್ರಮಾದ ಸಿದ್ಧಾಂತವನ್ನು ನೀಡಿದವರು ಅಂತಂದು ಕ್ಲೂ ಇದು, ಸುಳಿವು ನೋಡ್ಕೊಳ್ರಿ ಇದನ್ನು. ಸೊ ಇವಾಗ ನೆನಪಿಗೆ ಬರ್ತದ. ಸೊ ಹಾಗಾದ್ರೆ ಯಾರು ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನ ಪಿತಾಮಹ ಯಾರಾಗ್ತಾರಪ್ಪ ಅಂತಂದ್ರೆ, ಸೊ ಪ್ರಯತ್ನ ಮತ್ತು ಪ್ರಮಾದ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತಂದ್ರೆ ಸೊ ಎಡ್ವರ್ಡ್ ಎಲ್ ಥಾರ್ನ್ಡೈಕ್ ಅಂತಕ್ಕಂಥವ್ರು. ಸೊ ಈ ಸಿದ್ಧಾಂತವನ್ನು ಮಂಡಿಸ್ತಾರೆ. ಹಾಗಾಗಿ ಏನಾಗುತ್ತಪ್ಪ ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ಇದಕ್ಕೆ ಸರಿಯಾಗುತ್ತೆ. ಇನ್ನು ಮುಂದುವರೆದು ಇಲ್ಲಿ ನೋಡ್ಕೊಳ್ರಿ, ಸ್ವಲ್ಪ ವಿವರಣಾತ್ಮಕ ಇರ್ತಕ್ಕಂಥದ್ದು. ಸಿಗ್ಮಂಡ್ ಫ್ರಾಯ್ಡ್ ಹೇಳಿದ್ನಲ್ಲ, ಸಿಗ್ಮಂಡ್ ಫ್ರಾಯ್ಡ್ರವರು ಏನು ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರಿತೀವಿ ನಾವು. ಸೊ ಅದೇ ರೀತಿಯಾಗಿ ಬಿ ಎಫ್ ಸ್ಕಿನ್ನರ್ ಅವರು ಏನು ಮಾಡ್ತಾರೆ, ಸೊ ಸ್ಕಿನ್ನರ್ ಅವರ ಕಾರ್ಯಾಶ್ರಯಿತ ಅನುಬಂಧ ಕಲಿಕೆ ಅಂತಂದು ಹೇಳಿಸಿರ್ತೀವಿ. ಅಂದ್ರೆ ಕಾರ್ಯಾಶ್ರಯಿತ ಅಂದ್ರೆ ಕ್ರಿಯಾಜನ್ಯ ಕಲಿಕೆ ಅಂತ ಹೇಳಿ ಕರಿತೀವಿ ನಾವು. ಸೊ ಪಾರಿವಾಳದ ಮೇಲೆ ಬಿ ಎಫ್ ಸ್ಕಿನ್ನರ್ ಅವ್ರು ಏನು ಮಾಡ್ತಾರೆ, ಪ್ರಯೋಗವನ್ನು ಮಾಡ್ತಾರೆ. ಸುಮಾರು ಬಾರಿ ಪ್ರಶ್ನೆ ಬಂದಿರತಕ್ಕಂಥದ್ದು. ಸೊ ನಮ್ಮ ಒಂದು ತರಗತಿ ಒಳಗೆ ಬಹಳ ಮೋಸ್ಟಬಲ್ ರಿಪೀಟೆಡ್ ಕ್ವಶನ್ನ, ಇಂಪಾರ್ಟೆಂಟ್ ಕ್ವಶನ್ನ ನಾವು ಡಿಸ್ಕಸ್ ಮಾಡ್ತಾಯಿದ್ದೀವಿ. ಸೊ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಕ್ಕಂಥದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅದೇ ರೀತಿಯಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಜೀನ್ ಪಿಯಾಜಿ ಅವರು ಜ್ಞಾನಾತ್ಮಕ ಸಿದ್ಧಾಂತ 4 ಹಂತಗಳನ್ನು ಅವರು ಹೇಳ್ತಕ್ಕಂಥದ್ದು. ಸೊ ಅದನ್ನು ನೋಡ್ಕೊಳ್ರಿ. ಇನ್ನು ಅದೇ ರೀತಿಯಾಗಿ ಎಡ್ವರ್ಡ್ ಡೆಲ್ ಥಾರ್ನ್ಡೈಕ್ ಅಂತಂದು ಹೇಳಿ, ಸೊ ಇದು ಹೇಳಿದ್ನಲ್ಲ, ಈ ಒಂದು ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರಂದ್ರೆ ಈ ಎಡ್ವರ್ಡ್ ಎಲ್ ಥಾರ್ನ್ಡೈಕ್ ಅಂತಕ್ಕಂಥದ್ದು. ಸೊ ಇವರ ಕುರಿತು ಸ್ವಲ್ಪ ನೋಡೋಣ. ಥಾರ್ನ್ಡೈಕ್ರವರು ಕಲಿಕೆಯ ನಿಯಮಗಳನ್ನು ಪ್ರತಿಪಾದಿಸಿದ್ದರಿಂದ ಅವರನ್ನು ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರೀತಾರೆ. ಸೊ ಯಾಕೆ ಥಾರ್ನ್ಡೈಕ್ರವರನ್ನು ಈ ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರೀತಾರಪ್ಪ ಅಂತಂದ್ರೆ, ಅವರು ಕಲಿಕೆಯ ನಿಯಮಗಳನ್ನು ಪ್ರತಿಪಾದಿಸಿದ್ದರಿಂದ, ಅಂದರೆ ಒಂದು ಮಗುವಿನ ಕಲಿಕೆಯ ನಿಯಮಗಳು ಯಾವ ರೀತಿಯಾಗಿರ್ತವೆ ಅಂತಂದೇಳಿ ಕಲಿಕಾ ನಿಯಮಗಳನ್ನು ಪ್ರತಿಪಾದಿಸಿದ್ದರಿಂದ ಅವರನ್ನು ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ಕರೆಯುತ್ತಾರೆ ಅಂತೇಳಿ. ಸೊ ಮುಂದುವರೆದು 2ನೇ ಪ್ರಶ್ನೆ ನೋಡೋಣ. ಆ ಪ್ರಶ್ನೆ ಬಂದುಬಿಟ್ಟು ಮಗುವಿನ ಬೆಳವಣಿಗೆಯ 4 ಹಂತಗಳನ್ನು ಗುರುತಿಸಿದವರು ಯಾರು ಅಂತ ಕೇಳ್ಯಾರ. ಸೊ ಮಗುವಿನ ಬೌದ್ಧಿಕ ಬೆಳವಣಿಗೆಯ 4 ಹಂತಗಳನ್ನು ಗುರುತಿಸಿದವರು ಯಾರು? ಸೊ ಆಪ್ಷನ್ ಬಂದುಬಿಟ್ಟು ಎರಿಕ್ ಎರಿಕ್ಸನ್, ಜೀನ್ ಪಿಯಾಜಿ, ಲಾರೆನ್ಸ್ ಕೋಲ್ಬರ್ಗ್, ಲೈವ್ ವೈಗೋಟಸ್ಕಿ. ಸೊ 4 ಆಪ್ಷನ್ಗಳಿರ್ತಕ್ಕಂಥದ್ದು. ಒಂದು ಕ್ಲೀವ್ ಕೊಡ್ತೀನಿ ನೋಡ್ರಿ. ಸೊ ಕ್ಲೀವ್ ಬಂದ್ಬಿಟ್ಟು ಈ ರೀತಿಯಾಗಿದೆ. ಇವರು ಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತಕ್ಕೆ ಹೆಸರಾದವರು ಅಂತ ಹೇಳ್ಯಾರ.
ಸೊ ಜ್ಞಾನಾತ್ಮಕ ವಿಕಾಸ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ತೈತಿ. ಸೊ ಯಾರಪ್ಪ ಅಂತಂದ್ರೆ ಈ ಜೀನ್ ಪಿಯಾಜಿಯವರು ಜ್ಞಾನಾತ್ಮಕ ಸಿದ್ಧಾಂತದ 4 ಹಂತಗಳನ್ನು ಅವ್ರು ಏನು ಮಾಡ್ತಾರೆ, ಗುರುತಿಸ್ತಾರೆ ಬೌದ್ಧಿಕ ಬೆಳವಣಿಗೆಗೆ ಸಂಬಂಧಪಟ್ಟಂತೆ. ಸೊ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾಗುತ್ತೆ. ಸೊ ಇವರು 4 ಹಂತಗಳು ಯಾವ್ಯಾವು ನೋಡ್ಕೊಳ್ರಿ. ಶೈಶವಾವಸ್ಥೆ, ಕಾರ್ಯಪೂರ್ವ, ಮೂರ್ತ ಕಾರ್ಯ, ಔಪಚಾರಿಕ ಹಂತ ಅಂತೇಳಿ 4 ಹಂತಗಳನ್ನು ಈ ಜೀನ್ ಪಿಯಾಜಿಯವರು ಜ್ಞಾನಾತ್ಮಕ ಬೆಳವಣಿಗೆ ಸಂಬಂಧಪಟ್ಟಂತೆ ಗುರುತಿಸ್ತಾರೆ ಅಂತಕ್ಕಂಥದ್ದು. ಇನ್ನು ಅದರ ಒಂದು ಹೇಳಿದ್ನಲ್ಲ ನಾನು, ಸ್ವಲ್ಪ ವಿವರಣೆ ಇರ್ತೈತಿ. ಈ ಜೀನ್ ಪಿಯಾಜಿಯವರ ಅವ್ರು ಏನು ಮಾಡ್ತಾರೆ, 4 ಹಂತಗಳನ್ನು ಅವರು ಗುರುತಿಸ್ತಾರಂತಂತ ಹೇಳಿದ್ದೆ ನಾನು. ಯಾರು ಜೀನ್ ಪಿಯಾಜಿ. ಒಂದು ಸಂವೇದನಗತಿ ಹಂತ, ಕಾರ್ಯಪೂರ್ವ, ಮೂರ್ತ ಕಾರ್ಯ, ಔಪಚಾರಿಕ ಅಂತಂದು ಹೇಳಿ ಸ್ವಲ್ಪ ಅದು ಪ್ರಿಂಟಿಂಗ್ ಮಿಸ್ಟೇಕ್ ಐತಿ. 1 ಸಂವೇದನ, 2 ಕಾರ್ಯಪೂರ್ವ, 3 ಮೂರ್ತ ಕಾರ್ಯ, 4 ಔಪಚಾರಿಕ ಕಾರ್ಯ ಅಂತೇಳಿ 4 ಹಂತಗಳನ್ನು ಗುರುತಿಸ್ತಾರೆ. ಇನ್ನು ಅದೇ ರೀತಿಯಾಗಿ ಈ ಲಾರೆನ್ಸ್ ಕೋಲ್ಬರ್ಗ್ ಅವರ ಒಂದು ಸ್ವಲ್ಪ ಮಾಹಿತಿ ನೋಡ್ರಿ. ಇಲ್ಲಿ ಕೋಲ್ಬರ್ಗ್ ಅವರು ಏನು ಮಾಡ್ತಾರೆ, ನೈತಿಕ ವಿಕಾಸದ ಹಂತಗಳನ್ನು ಗುರುತಿಸ್ತಾರೆ. ಯಾವ್ದು ನೋಡ್ರಿ, ನೈತಿಕ ವಿಕಾಸದ ಹಂತ ಸ್ವಾಯಮಾಧಿಪತ್ಯ ನೋಡ್ಕೊಳ್ರಿ. ಅವರು ಸಹ ಈ ಒಂದು ನೈತಿಕ ವಿಕಾಸದ ಕುರಿತು ವಿವರಣೆ ನೀಡ್ತಾರೆ. ಸ್ವಯಮಾಧಿಪತ್ಯ, ನೈತಿಕ ಸ್ವಯಮಾಧಿಪತ್ಯ, ಸ್ವತಂತ್ರ ಪೂರ್ವ, ಸ್ವತಂತ್ರ ನಂತರ ಅಂತಂದೇಳಿ ಏನದಲ್ಲ. ಸೊ ಅವು ಒಂದು 2 ನೋಡ್ಕೊಳ್ರಿ. ಅದೇ ರೀತಿಯಾಗಿ ವೈಗೋಟಸ್ಕಿ ಅವರು ಯಾವ ಒಂದು ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿರಿ. ಇನ್ನು ಮುಂದುವರೆದು 3ನೇ ಪ್ರಶ್ನೆ ನೋಡೋಣ. ಸೊ 3ನೇ ಪ್ರಶ್ನೆ ಬಂದ್ಬಿಟ್ಟು ಈ ರೀತಿಯಾಗಿದೆ. IQ ಇಂಟೆಲಿಜೆನ್ಸ್ ಕ್ವೈಟೆಂಟ್ ಅಂತೇಳಿ ಐ ಕ್ಯೂವನ್ನು ಕಂಡುಹಿಡಿಯುವ ಸೂತ್ರ ಯಾವುದು ಅಂತ ಕೇಳ್ಯಾರ. ಸೊ ಯಾವುದು ನೋಡ್ರಿ, ಯಾವುದಾಗುತ್ತೆ ಇಲ್ಲಿ, MA + CA + 100 ಅಂತ ಹೇಳ್ಯಾರ. ಸೊ ಇದು ಆಗಲ್ಲ. MA × CA × 100 ಇದು ಆಗಲ್ಲ. ಅದೇ ರೀತಿಯಾಗಿ CA MA × 100 ಇದು ಆಗಲ್ಲ. ಅದೇ ರೀತಿಯಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾಗುತ್ತೆ ನೋಡ್ರಿ. ಆಪ್ಷನ್ ಬಿ ಸುಳಿವು ಕೊಡಲಿಲ್ಲ, ಒಂದು ಕ್ಲೂ ಕೊಡ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಅವರು IQ ಕಂಡುಹಿಡಿ ಅಂತ ಕೇಳ್ಯಾರ. ಮುಖ್ಯವಾಗಿ IQ ಇಲ್ಲಿ IQ = ಹಾಕ್ಕೋಬೇಕು ಮೇನ್. ಆ ನಂತರ ಏನು ಬರ್ತದೆ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ಸೊ ಇಲ್ಲಿ MA ಅಂದ್ರೆ ಮೆಂಟಲ್ ಏಜ್, ಮಾನಸಿಕ ಸಾಮರ್ಥ್ಯ, ಅದೇ ರೀತಿ ಅಥವಾ ಮಾನಸಿಕ ವಯಸ್ಸು. ಅದೇ ರೀತಿ CA ಅಂತಂತೇಳಿದ್ರೆ ಕ್ರೊನಾಲಜಿಕಲ್ ಏಜ್, ಅಂದ್ರೆ ಕರೆಂಟ್ ಏಜ್ ಅಂತ ಹೇಳಿ ಕರಿತೀವಿ ನಾವು, ಅಂದ್ರೆ ಪ್ರಸ್ತುತ ನಿಜ ವಯಸ್ಸು ಅಂತಕ್ಕಂಥದ್ದು. ಸೊ ಬುದ್ಧಿಶಕ್ತಿಯನ್ನು ಕಂಡುಹಿಡಿಬೇಕಪ್ಪ ಅಂತಂದ್ರೆ ಇವೆಲ್ಲ ಬೇಕಾಗ್ತವೆ. ಸೊ ನೋಡಿರಿ, ಇದು ಒಂದು ಸಣ್ಣ ಸುಳಿವು ನಿಮಗೆ. ಸೊ ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತಪ್ಪ ಅಂತಂದರೆ ನೋಡ್ರಿ, ಆಪ್ಷನ್ ಡಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಆಪ್ಷನ್ ಡಿ, IQ = MA CA × 100 ಈ ರೀತಿಯಾಗಿ ಇರ್ತದೆ ಫಾರ್ಮುಲಾ. ಸೊ ಅಂದ್ರೆ ಮಾನಸಿಕ ವಯಸ್ಸನ್ನು ದೈಹಿಕ ವಯಸ್ಸಿನಿಂದ ಭಾಗಿಸಿ 100ರಿಂದ ಗುಣಿಸಿದಾಗ ಬುದ್ಧಿಶಕ್ತಿ ಸೂಚ್ಯಂಕ ದೊರೆಯುತ್ತದೆ ಅಂತ ಕೇಳ್ಯಾರ. ಸೊ ಈ ಒಂದು IQನ ಕಂಡುಹಿಡಿಬೇಕಪ್ಪ ಅಂತಂದ್ರೆ ಮಾನಸಿಕ ವಯಸ್ಸು ಏನೈತಲ್ಲ ಅದನ್ನು ದೈಹಿಕ ವಯಸ್ಸಿನೊಂದಿಗೆ ಕರೆಂಟ್ ಏಜಿನೊಂದಿಗೆ ಭಾಗಿಸಿ ತದನಂತರ ನಾವು 100ರಿಂದ ಅದನ್ನು ಗುಣಿಸಿದಾಗ ನಿಜವಾದ ಒಂದು ವಯಸ್ಸು ಸಿಗ್ತೈತಿ ಅಂತಂದು, ಅಲ್ಲ ಒಂದು ಬುದ್ಧಿಶಕ್ತಿ ಸಿಗ್ತದೆ ಅಂತಕ್ಕಂಥದ್ದು. ಸೊ ಇದಿಷ್ಟು 3ನೇ ಪ್ರಶ್ನೆಗೆ ಸಂಬಂಧಿಸಿಪಟ್ಟಿದ್ದಂಥದ್ದು. ಇನ್ನು 4ನೇ ಪ್ರಶ್ನೆ ನೋಡೋಣ. ಪ್ರಯತ್ನ ಮತ್ತು ಪ್ರಮಾದ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳ್ಯಾರ. ಸೊ ಇಂದಿನ ಪ್ರಶ್ನೆಯಲ್ಲಿ ಈ ಒಂದು ಪ್ರಶ್ನೆಗೆ ರಿಲೇಟೆಡ್ ಆಗಿ ಬಂದಿರತಕ್ಕಂಥದ್ದು ನಾವು ನೋಡಿದ್ದೀವಿ.
ಸೊ ಹಾಗಾದರೆ ಇಲ್ಲಿ ಯಾರಾಗ್ತಾರೆ ಇದಕ್ಕೇನು ನಾವೇನು ಸುಳಿವು ಕೊಡುವಂಥ ಅವಶ್ಯಕತೆ ಏನಿಲ್ಲ. ಸೊ ಆಲ್ಮೋಸ್ಟ್ ಓದಿರ್ತೀರಿ ನೀವು ಬಿ ಎಡ್ ಪ್ರಥಮ ಸೆಮಿಸ್ಟರ್ ಒಳಗನ ಈ ಒಂದು ಸಿದ್ಧಾಂತದ ಬಗ್ಗೆ ಓದ್ಕೊಂಡಿರ್ತೀರಿ. ಸೊ ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ, ಇಲ್ಲಿ ಆಪ್ಷನ್ ನೋಡ್ರಿ ಒಂದು ಸರಿ. ಈ ಬಿ ಎಫ್ ಸ್ಕಿನ್ನರು, ಇವಾನ್ ಪಾವ್ಲೋವ್, ಕೋಲಾರ್, ಇ ಎಲ್ ಥಾರ್ಡೈಕ್ ಅಂತಕ್ಕಂಥದ್ದು. ಸೊ ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರಪ್ಪ ಅಂತಂದ್ರೆ ಆಪ್ಷನ್ ಡಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ. ಇ ಎಲ್ ಥಾರ್ಡೈಕ್ ಅಂತಕ್ಕಂಥದ್ದು. ಈ ಥಾರ್ಡೈಕ್ರವ್ರು ಏನು ಮಾಡ್ತಾರೆ, ಒಂದು ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಯಾರು? ಥಾರ್ಡೈಕ್ರವರು. ಅದು ಪ್ರಯತ್ನ ಮತ್ತು ಪ್ರಮಾದ ಕಲಿಕಾ ಸಿದ್ಧಾಂತ. ಮತ್ತು ಇವರನ್ನು ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತಂದೇಳಿ ಕರೆಯುತ್ತಾರೆ. ಸೊ ಥಾರ್ಡೈಕ್ ಮೇಲೆ ಒಂದಲ್ಲ ಒಂದು ಸರಿ ಪ್ರಶ್ನೆಗಳು ಬಂದಿರ್ತವೆ. ಸೊ ನೋಡ್ಕೊಳ್ರಿ ಅದನ್ನು. ಇನ್ನು ಮುಂದುವರೆದು ಈ ಒಂದು 4ನೇ ಪ್ರಶ್ನೆ ಸಂಬಂಧಪಟ್ಟಂಗೆ ಹಿಂಟ್ ಸುಳಿವು ಅಂತ ಹೇಳಿದ್ನಲ್ಲ. ಸೊ ಪಾವ್ಲೋವ್ರವ್ರು ಏನು ಮಾಡ್ತಾರೆ, ಈ ಒಂದು ಪ್ರಯತ್ನ ಮತ್ತು ಪ್ರಮಾದ ಕಲಿಕಾ ಸಿದ್ಧಾಂತದೊಳಗೆ ಮುಖ್ಯವಾಗಿ 3 ನಿಯಮಗಳನ್ನು ಹೇಳ್ತಾರೆ ನೋಡ್ರಿ ಅವರು. ಸೊ 3 ನಿಯಮಗಳ ಮೇಲೆ ಒಂದೊಂದು ಸಾರಿ ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ಅದಾಗ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ. ಸೊ 3 ನಿಯಮಗಳನ್ನ ವಿವರಣಾತ್ಮಕವಾಗಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿರಿ. ಆ 3 ನಿಯಮ ಯಾವುದಪ್ಪ ಅಂದ್ರೆ, 1ನೇದು ಸಿದ್ಧಾಂತ ನಿಯಮ, 2 ಅಭ್ಯಾಸ ನಿಯಮ, 3 ಪರಿಣಾಮ ನಿಯಮಗಳು. ಸೊ 3 ನಿಯಮಗಳು ಇವರು ಭಾಳ ಇಂಪಾರ್ಟೆಂಟ್ ನೋಡ್ರಿ ಇವು. ಇನ್ನು ಇವರ ಬಗ್ಗೆ ಇನ್ನಷ್ಟು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳೋದಾತಂದ್ರೆ, ಈ ಥಾರ್ಡೈಕ್ರವ್ರು ಏನು ಮಾಡ್ತಾರೆ, ಈ ಪ್ರಯೋಗ ಮಾಡ್ತಾರಲ್ಲ ಪ್ರಯತ್ನ ಮತ್ತು ಪ್ರಮಾದ ಸಿದ್ಧಾಂತನ ಏನು ಮಾಡ್ತಾರೆ, ಬೆಕ್ಕಿನ ಮೇಲೆ ಪ್ರಯೋಗವನ್ನು ಮಾಡ್ತಕ್ಕಂಥದ್ದು. ಬೆಕ್ಕಿನ ಮೇಲೆ. ಸೊ ಅವರು ಏನು ಮಾಡ್ತಾರೆ, ಆ ಪ್ರಯೋಗವನ್ನು ಮಾಡ್ತಾರೆ. ಆಯಿತಾ. ಮುಂದುವರೆದ 5ನೇ ಪ್ರಶ್ನೆ ನೋಡೋಣ. ಒಳನೋಟ ಕಲಿಕಾ ಸಿದ್ಧಾಂತವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ಯಾರ ನೋಡ್ರಿ. ಒಳನೋಟ ಕಲಿಕಾ ಸಿದ್ಧಾಂತ ಇವು ಭಾಳ ಕನ್ಫ್ಯೂಸ್ ಆಗ್ತವೆ ನೋಡ್ರಿ ಇವು. ಈ ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ಸಿದ್ಧಾಂತ ಇರ್ಬೋದು, ಅದೇ ರೀತಿ ಒಳನೋಟ ಕಲಿಕಾ ಸಿದ್ಧಾಂತ ಇರ್ಬೋದು, ಪಾವ್ಲೋವ್ರವರ ಅನುಬಂಧ ಸೋಪಾದಿತ ಸಿದ್ಧಾಂತ ಇರ್ಬೋದು, ಸ್ಕಿನ್ನರ್ ಅವರ ಕ್ರಿಯಾಜನ್ಯ ಸಿದ್ಧಾಂತ ಇರ್ಬೋದು. ಸೊ ಅಷ್ಟು ಏನಾಗ್ತವೆ, ಕನ್ಫ್ಯೂಸ್ ಆಗ್ತವೆ. ಅದಕ್ಕಾಗಿ ಏನು ಮಾಡ್ಕೋಬೇಕ್ರಿ, ಒಂದು ಕಡೆ ನೀವು ಅವನ್ನ ಸಂಗ್ರಹ ಮಾಡ್ಕೊಂಡು ಪಟ್ಟಿ ಮಾಡ್ಕೊಂಬಿಡ್ರಿ. ಸೊ ಇಲ್ಲಿ ಒಳನೋಟ ಕಲಿಕಾ ಸಿದ್ಧಾಂತವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ಯಾರ. ಸೊ ಆಪ್ಷನ್ ಎ ಮನೋವಿಶ್ಲೇಷಣವಾದ, ಬಿ ವರ್ತನವಾದ, ಸಿ ಗೆಸ್ಟಾಲ್ಟ್ ಮನೋವಿಜ್ಞಾನ, ಡಿ ರಚನಾವಾದ. ಸೊ ಇಲ್ಲಿ ಉತ್ತರ ಯಾವುದಾಗ್ತದೆ ನೋಡ್ರಿ. ಇದಕ್ಕೊಂದು ಸುಳಿವು ಕೊಡ್ತೀನಿ ನೋಡ್ರಿ, ಹಿಂಟ್. ಸೊ ಹಿಂಟ್ ಏನಪ್ಪ ಅಂತಂದ್ರೆ, ಇದು ಇಡೀ ಪರಿಸ್ಥಿತಿಯನ್ನು ಸಮಗ್ರವಾಗಿ ನೋಡುವುದು ಎಂಬ ಅರ್ಥವನ್ನು ನೋಡುತ್ತದೆ. ಏನು ಮಾಡ್ತಾ, ಒಂದು ದೃಷ್ಟಿಕೋನ ಇಟ್ಕೊಂಡು ಇಡಿಯಾಗಿ ಒಂದು ಪರಿಸ್ಥಿತಿ ಅಂದ್ರೆ ಇಡಿಯಾಗಿ ಅಧ್ಯಯನ ಮಾಡ್ತದೆ. ಸೊ ಬಿಡಿ ಆಗಿ ಅಧ್ಯಯನ ಮಾಡೋಲ್ಲ. ಏನಾಗುತ್ತೆ, ಇಡಿಯಾಗಿ ಅಧ್ಯಯನ ಮಾಡಿ ಆದ ನಂತರ ಏನು ಮಾಡೋಕೆ, ಬಿಡಿಯಾಗಿ ಅದನ್ನು ವಿಶ್ಲೇಷಣೆ ಮಾಡಬೇಕಂತಕ್ಕಂಥದ್ದು ನೋಡ್ತಾರೆ. ಯಾವುದೇ ಒಂದು ವಸ್ತುವನ್ನು ಅಥವಾ ಯಾವುದೋ ಒಂದು ಕಲಿಕೆ ಆಗ್ಬೇಕಪ್ಪ ಅಂತಂದರೆ, ಒಂದು ವಿಷಯದ ಬಗ್ಗೆ ಗ್ರಹಿಕೆ ಮಾಡ್ಕೋಬೇಕಪ್ಪ ಅಂತಂದರೆ, ಮೊದಲು ಏನು ಮಾಡಬೇಕು, ಅದನ್ನು ಇಡಿಯಾಗಿ ಅರ್ಥ ಮಾಡ್ಕೋಬೇಕು. ಅದು ಕಾನ್ಸೆಪ್ಟ್ ಏನೈತೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದನ್ನ ಏನು ಮಾಡಬೇಕು, ತದನಂತರ ಬಿಡಿಯಾಗಿ ಇದು ಮಾಡಬೇಕು. ಸೊ ಇದು ನಿಗಮನ ಪದ್ಧತಿಗೆ ಸಂಬಂಧಪಡುತ್ತೆ ನೋಡ್ರಿ. ಒಂದು ಅದಕ್ಕೆ ರಿಲೇಟ್ ಇರ್ತಾವೆ. ಸ್ವಲ್ಪ ನೀವು ತಿಳ್ಕೊಬೇಕು. ನಿಗಮನ ಪದ್ಧತಿ, ಅನುಗಮನ ಪದ್ಧತಿ ಅಂತ ನೀವು ಕರಿತೀವಲ್ಲ. ಸೊ ನಿಗಮನ ಪದ್ಧತಿ ಏನು ಹೇಳುತ್ತಾ, ಮೊದಲು ನಿಯಮಗಳನ್ನು ಹೇಳಿಬಿಡ್ತದೆ. ಮೊದಲು ನಿಯಮ ಈ ಒಂದು ವ್ಯಾಕರಣವನ್ನು ಏನು ನಾವು ಅಧ್ಯಯನ ಮಾಡಕತ್ತಿದ್ದೀವಪ್ಪ ಅಂದ್ರೆ, ಅಥವಾ ಒಂದು ಛಂದಸ್ಸನ್ನು ಅಧ್ಯಯನ ಮಾಡ್ತೀವಪ್ಪ ಅಂದ್ರೆ, ಮೊದಲು ನಿಯಮ ಹೇಳುತ್ತಾ. ಸೊ ಈಗ ಇದು ಈ ಥರನೇ ಇರುತ್ತೆ, ಹಿಂಗೈತೆ ಒಳಗೊಂಡಿರ್ತೈತೆ ಅಂತಂದೇಳಿ ಮೊದಲು ನಿಯಮಗಳಲ್ಲಿ ಹೇಳಿ, ತದನಂತರ ಏನು ಮಾಡ್ತಾ, ಉದಾಹರಣೆಗಳ ಮೂಲಕ ಅಥವಾ ದೃಷ್ಟಾಂತಗಳ ಮೂಲಕ ಅದನ್ನ ಏನು ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ. ಸೊ ಈ ನಿಯಮಕ್ಕೆ ಒಂದು ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಈ ಕ್ಲಿಪ್ ಕೊಟ್ಟಿದ್ದೀನಲ್ಲ, ಹಾಗಾದರೆ ಸರಿಯಾದ ಉತ್ತರ ಯಾವುದಾಗುತ್ತೆ ನೋಡ್ರಿ. ಸೊ ಯಾವುದಾಗುತ್ತಪ್ಪ ಅಂತಂದರೆ, ಇದು ಆಪ್ಷನ್ ಸಿ ಅಂತಕ್ಕಂಥದ್ದು. ಆಪ್ಷನ್ ಸಿ ಅಂದರೆ ಗೆಸ್ಟಾಲ್ಟ್ ಮನೋವಿಜ್ಞಾನ ಅಂತೀವಲ್ಲ.
ಗೆಸ್ಟಾಲ್ಟ್ ಪದದ ಅರ್ಥನ ಹೇಳ್ತೈತೆ ನೋಡ್ರಿ ಇಲ್ಲಿ, ಸಮಗ್ರತೆ ಅಂತಂದೇಳಿ. ಸೊ ಇದು ಒಳನೋಟದ ಮೂಲಕ ಕಲಿಯುವುದನ್ನು ಪ್ರತಿಪಾದಿಸುತ್ತದೆ. ಸೊ ಗೆಸ್ಟಾಲ್ಟ್ ಪಂಥವನ್ನು 4 ಮನೋವಿಜ್ಞಾನಿಗಳು ಅದನ್ನು ಪ್ರತಿಪಾದಿಸ್ತಾರೆ. ವರ್ತ್ಮಿಯರ್, ಕೋಲ್ಬರ್ಗ್, ಅದೇ ರೀತಿಯಾಗಿ ಕಾರ್ಟ್ಕಪ್ ಮತ್ತು ಲೆವಿನ್ ಅಂತಕ್ಕಂಥವ್ರು. ಸೊ ಇವು 4 ಮಂದಿ ಪ್ರತಿಪಾದಿಸಿದಂಥ ಈ ಮನೋವಿಜ್ಞಾನದ ಸಿದ್ಧಾಂತವನ್ನು ನಾವು ಗೆಸ್ಟಾಲ್ಟ್ ಮನೋವಿಜ್ಞಾನ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಗೆಸ್ಟಾಲ್ಟ್ ಒಂದು ಸಿದ್ಧಾಂತದೊಳಗೆ ಯಾವ ಒಂದು ಪ್ರಾಣಿಯನ್ನು ಆ ಒಂದು ಪ್ರಯೋಗಕ್ಕೆ ಬಳಸಿರ್ತಾರೆ ಅಂತಕ್ಕಂಥದ್ದನ್ನು ನೀವು ಕಮೆಂಟ್ ಮೂಲಕ ಕಮೆಂಟ್ ಮಾಡಿರಿ.